ಪಾಪ ಜಗ್ಗವ್ರು ಒಬ್ಬರೇ ಕೂತ್ಕೊಂಡಿದ್ದಾರೆ. ಹೋಗಿ ಮಾತಾಡ್ಸೋಣ. ಜಗ್ಗವ್ರೆ, ನಿಮಗೆ ಬಿಸ್ನೆಸ್ ಮಾಡೋದಕ್ಕೆ ನಾನೊಂದು ಸ್ವಲ್ಪ ದುಡ್ಡು ಕೊಡ್ತೀನಿ, ನೀವೊಂದು ಸ್ವಲ್ಪ ಬಿಸ್ನೆಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಮುಂದುವರಿರಿ ಅಂತ ಹೇಳ್ತೀನಿ. ಪಾಪ ಬೇಜಾರಾಗುತ್ತಪ್ಪ ನನಗಂತೂ ಜಗ್ಗವ್ರು ನೋಡಿದ್ರೆ. ಏನು ಮಾಡಲಿ, ಮನಸ್ಸು ತಡೆಯೋದೇ ಇಲ್ಲ. ಜಗ್ಗವ್ರೆ ಏಯ್, ನಮ್ಮನೆ ಹತ್ರ ಯಾಕೆ ಬಂದೆ? ಜಗ್ಗವ್ರೆ, ನಿಮ್ಮ ಹತ್ರ ಸ್ವಲ್ಪ ವಿಷಯ ಮಾತಾಡಬೇಕು, ಅದಕ್ಕೆ ಬಂದೆ ಜಗ್ಗವ್ರೆ. ಏಯ್, ಏನೇ ಮಾತಾಡಬೇಕು ನೀನು? ಏನೇ ಮಾತಾಡಬೇಕು? ಇನ್ನೂ ಏನೇ ಐತೆ ನನ್ನ ಹತ್ರ ಮಾತಾಡೋದಕ್ಕೆ? ನನ್ನ ಪಾಡಿಗೆ ನಾನು ಬಿಟ್ಬಿಡು ಅಂದರೆ ಇನ್ನೂ ಜಗ್ಗು ಅವರೇ ನಿನ್ನ ಹತ್ರ ಮಾತಾಡಬೇಕು ಅಂತ ಬರ್ತೀಯಾ? ನಾಚಿಕೆ ಆಗಲ್ವಾ ನಿನಗೆ? ಯಾಕೋ ಯಾವ ಮುಖ ಇಟ್ಕೊಂಡು ಬರ್ತೀಯ ನನ್ನ ಹತ್ರ ಮಾತಾಡೋದಕ್ಕೆ? ಪ್ಲೀಸ್ ಜಗ್ಗವ್ರೆ, ಕ್ಷಮಿಸ್ಬಿಡಿ. ಸಮಾಧಾನದಾಗ ಕೇಳಿ. ನಾನು ನಿಮಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ, ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ನಿಮಗೆ ಹಿಂಗೆ ಮಾಡಿದ್ದಕ್ಕೆ, ನಿಮ್ಮ ಜೀವನ ಹಾಳಾಗಿದ್ದಕ್ಕೆ ನಾನು ನಿಮ್ಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ ಜಗ್ಗವ್ರೆ. ನಾನು ಹಿಂಗೆ ಕೇಳಿದ್ನ ನಿನ್ನ ಸಹಾಯ ಮಾಡಮ್ಮ, ನನಗಿಂತ ಪರಿಸ್ಥಿತಿ ಬಂದೈತೆ, ಬರಬಾರ್ದು, ನನಗೆ ಸಹಾಯ ಮಾಡು ರೀತಾ ಅಂತ ಹೇಳಿ ಬಂದೆ. ನಾನು ನಿನ್ನ ಕಾಲು ಇಟ್ಕೊಂಡ ಅಲ್ಲ, ಇಟ್ಕೊಂಡಿಲ್ಲ, ನಾನೇನೆ ಒಂದು ನಿರ್ಧಾರ ತಗೊಂಡಿದ್ದೀನಿ ಅಷ್ಟೇನೆ. ದಯವಿಟ್ಟು ಕ್ಷಮಿಸ್ಬಿಡಿ ಜಗ್ಗವ್ರೆ. ಏನೋ ಆಗೋಯ್ತು. ಅಯ್ಯೋ, ನಾನು ನಿಮಗೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ. ಹಿಂಗೆ ಇರಬಾರ್ದು, ನೀವೊಂದು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಹೇಳಿ. ನೀನು ನನಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ನಡಿ ಫಸ್ಟ್ ಆಚೆಗೆ. ನಮ್ಮ ಮನೆ ಹೊಸ್ಲು ತುಳಿಬೇಡ, ನಮ್ಮ ಮನೆ ಅಂಗ್ಳ ತುಳಿಬೇಡ ನೀನು. ಅಯ್ಯೋ, ಸಮಾಧಾನದಾಗ ಕೇಳ್ರಿ ಜಗ್ಗವ್ರೆ. ಏನೋ ಅನಿವಾರ್ಯ ಆಯಿತು. ಈಗ ನಾನು ನಿಮಗೆ ಸ್ವಲ್ಪ ಅಮೌಂಟ್ ಕೊಡ್ತೀನಿ, ನೀವೇನಾದರೂ ಬಿಸ್ನೆಸ್ ಮಾಡಿ. ನಿನ್ನ ಅಮೌಂಟು ನಾನು ತಗೋಬೇಕಾ? ನಿನ್ನ ಅಮೌಂಟು ನನಗೇನು ಬೇಡ. ದುಡ್ಡಿನ ಆಸೆ ತೋರಿಸ್ತಿಟ್ಕೆನೆ ಈ ಜಗ್ಗು ಬದಲಾಗ್ತಾನೆ ಅಂತ ತಿಳ್ಕೊಬೇಡ. ನಾನು ಸ್ವಾರ್ಥಿ ಕಣೆ, ಸ್ವಾರ್ಥಿ. ನಾನು ನೀಯತ್ತಾಗಿರ್ತೀನಿ. ನನಗೆ ಛಲ ಕುಲ ಅನ್ನೋದಿದೆ ಮನಸ್ಸಲ್ಲಿ. ಛಲವಾಗಿ ಬಾಳು ಮಾಡಬೇಕು ಅಂತ ಇದ್ದೀನಿ. ನಾನು ದುಡಿಲಿಲ್ಲ, ನನಗೆ ಕೆಲಸ ಸೆಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡಿ ತಿನ್ನಲ್ಲ. ಹಸುವಿನಿಂದ ಹಂಗೆ ಇರ್ತೀನಿ ಹೊರತು ನಿನ್ನಂತಳ ಹತ್ರ ಕೈ ಚಾಚಿ ನಾನು ಯಾವತ್ತೂ ಕೊಡಮ್ಮ ಅಂತ ನಾನು ಭಿಕ್ಷೆ ಬೇಡಲ್ಲ ನಿನ್ನಂತಳ ಹತ್ರ ಬಂದು. ಅಯ್ಯೋ, ಹಿಂಗಾಯ್ತಲ್ಲ ನನ್ನಿಂದ. ನಿಮಗೆ ಬೇರೆ ಕೆಲಸ ಎಲ್ಲೂ ಸೆಟ್ ಆಗಲ್ವಲ್ಲ, ನಿಮಗೆ ಬೇರೆ ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಆಗಲ್ವಲ್ಲ. ಅದಕ್ಕೇ ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ, ಅದಕ್ಕೆ ಸ್ವಲ್ಪ ಅಮೌಂಟ್ ಕೊಡೋಣ, ಏನಾದರೂ ಮಾಡ್ತೀರಾ ಅಂತ. ಏಯ್, ನಾನೇ ನಿನ್ನ ಬಂದು ಕೈ ಕಾಲು ಇಟ್ಕೊಂಡ? ನಾನು ಕೆಲಸ ಏನು ಮಾಡ್ತಾ ಇಲ್ಲಮ್ಮ, ನನಗೆ ಕೆಲಸ ಏನು ಸೆಟ್ ಆಗ್ತಾ ಇಲ್ಲ, ದುಡ್ಡು ಕೊಡಮ್ಮ ಅಂತ ನಾನೇನಾದರೂ ನಿನಗೆ ಕೈ ಕಾಲು ಇಟ್ಕೊಂಡ? ಸುಮ್ಮನೆ ಹೋಗು. ನಿನ್ನ ದುಡ್ಡು ಯಾವಳಿಗೆ ಬೇಕು? ದುಡ್ಡು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನನ್ನ ಹತ್ರ ಚೆನ್ನಾಗಿ ಆಗ್ಬಿಡ್ತಾನೆ ಇವನು ಅಂತ ಅಂದ್ಕೊಂಡಿದೀಯಾ? ನಾನು ಯಾರ ಹತ್ರನೂ ಚೆನ್ನಾಗಾಗೋಲ್ಲ, ನಾನು ನಿಯತ್ತಿಂದ ಇರೋನು. ಇವಳು ಯಾಕೆ ಜಗ್ಗು ನಮ್ಮನೆ ಹತ್ರ ಬಂದಿದ್ದಾಳೆ? ನೋಡ್ರಿ, ಅದಕ್ಕೆ ನಾನು ಅವಳನ್ನ ದುಡ್ಡು ಕೇಳಿಲ್ಲ, ಏನಿಲ್ಲ. ಜಗ್ಗು ದುಡ್ಡು ಕೊಡ್ತೀನಿ, ಏನಾದರೂ ಬಿಸ್ನೆಸ್ ಮಾಡು ಅಂತ ಹೇಳೋದಕ್ಕೆ ಬಂದಿದ್ದಾಳೆ. ನಾನೇನು ದುಡ್ಡು ಕೇಳಿದ್ನೇನೋ ಅನ್ನೋ ಥರ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಇನ್ನು ಮನೆ ಹತ್ರ ಬಂದಿದೆಯಲ್ಲ, ನೀನು ಮಾಡಿರೋ ಅನ್ಯಾಯಕ್ಕೆ ಇನ್ನೊಬ್ರಾಗಿದ್ರೆ ನಿಮ್ಮ ಮನೆ ಹತ್ರ ಕಾಲಿಡ್ತಾ ಇರಲಿಲ್ಲ. ಹೋಗೇ, ನಿನ್ನ ದುಡ್ಡು ಯಾವಳಿಗೆ ಬೇಕು? ದುಡ್ಡೈತೆ ಅಂತ ಆಸೆ ತೋರಿದ ತಕ್ಷಣ ಮಾತಾಡಿಸ್ಕೊಂಡು ಬಂದುಬಿಡ್ತಾರೆ ಅಂತ ಹೇಳಿ ದುಡ್ಡೈತೆ ಅಂತ ತೋರ್ಸೋದಕ್ಕೆ ಬಂದಿದ್ಯಾ ಇಲ್ಲಿ? ಹಂಗಲ್ಲ ಸತ್ಯ ಅಕ್ಕ. ಸ್ವಲ್ಪ ನಾನು ದುಡ್ಡು ಕೊಟ್ಟರೆ ಜಗ್ಗು ಏನಾದರೂ ಬಿಸ್ನೆಸ್ ಮಾಡಿ ಚೆನ್ನಾಗಾಗಿ ಇನ್ನೊಂದು ಮದುವೆ ಆಗ್ತಾನಲ್ಲ ಅಂತ ಹೇಳಿ ಅಷ್ಟೇ. ನಾನು ಸ್ವಲ್ಪ ದುಡ್ಡು ಕೊಡೋಣ ಅಂತ. ಈ ದುಡ್ಡಿನ ಆಸೆ ಎಲ್ಲ ಸುಗುಣನಂತಳಿಗೆ ತೋರಿಸೋಗಿ ನಮ್ಮಂಥವ್ರಿಗೆಲ್ಲ ಏನು ತೋರ್ಸೋಕೆ ಬರಬೇಡ. ಆ ಸುಗುಣ ಯಾಕಂದರೆ ನಿನ್ನ ಹತ್ರ ದುಡ್ಡು ನೋಡಿಬಿಟ್ಟು ಮಾತಾಡ್ಸ್ಕೊಂಡು ಬಂದ್ಲು ಅಂತ ಹೇಳಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಇವರು ನನ್ನ ಹತ್ರ ಚೆನ್ನಾಗಿ ಆಗ್ತಾರೆ ಅಂತ ನೀನು ತಿಳ್ಕೊಬೇಡ. ನಿನ್ನ ದುಡ್ಡು ನೋಡಿ ನಾವೇ ನಿನ್ನ ಹತ್ರ ಮಾತಾಡ್ಸ್ಕೊಂಡು ಚೆನ್ನಾಗಿರೋದಕ್ಕೆ ಬರೋದಿಲ್ಲ. ಹೋಗಿ ಆ ಸುಗುಣನ್ಗೆ ಹೇಳು, ಆ ಸುಗುಣನ ಹತ್ರ ಚೆನ್ನಾಗಿರು. ಅಯ್ಯೋ ಸತ್ಯ ಅಕ್ಕ, ಆ ಸುಗುಣ ಎಂಥವಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವಳ ಹತ್ರ ನಾನೇನು ಮಾತಾಡ್ಸ್ಕೊಂಡು ಚೆನ್ನಾಗಿಲ್ಲ, ಅವಳೇ ಮಾತಾಡಿಸ್ಕೊಂಡು ಬಂದ್ಲು ಅಷ್ಟೇ. ನಾನೇನು ಮಾತಾಡ್ಸಿಲ್ಲ ಗೊತ್ತಾ ಅವಳನ್ನ. ಅದೇ ಅಂಥವ್ರಿಗೆ ದುಡ್ಡು ತೋರಿಸೋಗು. ಅಂಥವ್ರಿಗೆ ದುಡ್ಡಿನ ಮೇಲಾದರೆ ಆಸೆ ಇರುತ್ತೆ. ಅವ್ರೇನು ಮಾನ ಮರ್ಯಾದೆ ಎಲ್ಲ ಬಿಟ್ಟು ದುಡ್ಡೊಂದಿದ್ರೆ ಸಾಕಪ್ಪ, ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ದುಡ್ಡಿರೋರ್ಥ ಹತ್ರ ಹೆಂಗಾದರೂ ಸುತ್ತಾರ್ಕೊಂಡು ಹೋಗ್ತಾಳೆ ಅವಳು. ನಾವು ಹಂಗಲ್ಲ, ನಾವು ನಿಯತ್ತಾಗಿರೋರು. ನಾವು ದುಡ್ಡು ನೋಡಿ ಯಾರಿಂದಲೂ ಸುತ್ತಾರ್ಕೊಂಡು ಹೋಗಲ್ಲ. ನಾವು ನಿಯತ್ತಾಗಿರ್ತೀವಿ, ಏನೇ ಬಂದ್ರೂ ಮರ್ಯಾದೆಗೆ ಇರ್ತೀವಿ. ಯಾರನ್ನ ನಮ್ಮನ್ನ ಉಗ್ತಾರು ಹೋಗು. ಅವಳಿಂದ ಮೋಸ ಆಗಿ ಅವಳಿಂದ ಅವಳ ಮನೆ ಹಾಳಾಗಿದ್ರು ಅವಳೊಂದು ಸ್ವಲ್ಪ ದುಡ್ಡು ಕೊಡೋದಕ್ಕೆ ಚೆನ್ನಾಗಾದ್ರು ಅಂತ ಹೇಳಿ ಊರೆಲ್ಲ ಮಾತಾಡ್ತಾರೆ. ನಾವಂತ ಮರ್ಯಾದೆ ಹೋಗೋಂಥ ಕೆಲಸ ಮಾಡಲ್ಲ. ಹೋಗಿ ಸುಮ್ಮನೆ ಮುಚ್ಕೊಂಡು. ಇವಳು ಯಾಕಮ್ಮ ಸತ್ಯ ನಮ್ಮನೆ ಹತ್ರ ಬಂದಿದ್ದಾಳೆ ಈ ರೀತಾ? ಜಗ್ಗುಗೆ ದುಡ್ಡು ಕೊಡ್ತೀನಿ, ಏನಾದರೂ ಬಿಸ್ನೆಸ್ ಮಾಡು, ಚೆನ್ನಾಗಾಗು, ಯಾವುದಾದ್ರೂ ಒಳ್ಳೆ ಹುಡುಗಿನ ಮದುವೆ ಆಗು ಅಂತ ಹೇಳಿ ಹೇಳೋದಕ್ಕೆ ಬಂದಿದ್ದಾಳೆ. ಚೆನ್ನಾಗಿ ಆಗ್ತಾರೇನೋ, ದುಡ್ಡು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನನ್ನ ಹತ್ರ ಬರ್ತಾರೇನೋ ಸುತ್ತಾರ್ಕೊಂಡು ಅಂತ ಹೇಳೋದಕ್ಕೆ ಬಂದಿದ್ದಾಳೆ ಅತ್ತೆ. ದುಡ್ಡಿನ ಆಸೆ ತೋರ್ಸೋದಕ್ಕೆ ಬಂದಿದ್ದಾಳೆ ನಮಗೂ. ಹಸುಗುಣಂಗೆ ತೋರಿಸಿದ್ಲಲ್ಲ ಹಂಗೆ.
ನಾನು ದುಡ್ಡಿನ ಆಸೆ ತೋರಿಸೋದಕ್ಕೇನು ಬಂದಿಲ್ಲ, ಒಳ್ಳೇದು ಮಾಡೋದಕ್ಕೆ ಬಂದಿದ್ದೀನಿ. ಪಾಪ ಜಿಗ್ಗವರು ನಮಗೆ ನಾನು ಬಂಟಿ ಇಷ್ಟಪಟ್ಟಿದ್ದಕ್ಕೆ ಮದುವೆ ಮಾಡಿಸಿದ್ರಲ್ಲ ಮುಂದೆ ನಿಂತ್ಕೊಂಡು, ಅದಕ್ಕೆ ಇವರು ಚೆನ್ನಾಗಿರ್ಬೇಕಲ್ಲ, ಬರೀ ನಾನೊಬ್ಬಳೇ ಚೆನ್ನಾಗಿದ್ದರೆ ಸಾಕಾಗಲ್ಲ, ಅವರು ಚೆನ್ನಾಗಿರಲಿ ಅಂತ ಹೇಳಿ ನಾನು ಅದಕ್ಕೇನೆ ಸ್ವಲ್ಪ ದುಡ್ಡು ಕೊಟ್ಟರೆ ಏನಾದರೂ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಬಂದೆ. ಕೆಲಸ ಯಾವ ಸೆಟ್ ಆಗ್ತಾ ಇಲ್ವಲ್ಲ ಅವ್ರಿಗೆ, ಯಾವ ಕೆಲ್ಸಕ್ಕೆ ಹೋದ್ರೂ ಅವ್ರಿಗೆ ಬರೀ ತೊಂದರೆ ಆಗ್ತಾ ಇದೆಯಲ್ಲ, ಅದಕ್ಕೆ ಏನಾದರೂ ಓನಾಗಿ ಬಿಸ್ನೆಸ್ ಮಾಡಲಿ ಅಂತ ಹೇಳಿ ದುಡ್ಡು ಕೊಡೋಣ ಅಂತ ಕೇಳಿದೆ ಅಷ್ಟೇ. ಬೇಕಾದರೆ ಸಾಲವಾಗೇ ಇಸ್ಕೊಳ್ಳಿ, ಅವ್ರು ಯಾವಾಗ ಬಿಸ್ನೆಸ್ ಮಾಡಿ ಚೆನ್ನಾಗಿ ಆಗ್ತಾರೋ ಆವಾಗಲೇ ಕೊಡಲಿ, ಅದಕ್ಕೆ ಹೇಳೋಕ್ಕಂತ ಬಂದೆ ಅಷ್ಟೇ. ನಾನೇನು ನನ್ನ ಹತ್ರ ದುಡ್ಡು ಐತೆ ಅಂತ ಹೇಳಿ ತೋರಿಸ್ಕೊಳಕ್ಕಾಗಲಿ, ನನ್ನ ಹತ್ರ ದುಡ್ಡು ಐತೆ ಇವ್ರು ಬರಲಿ ನಾನು ಹಿಂದೆ ಅಂತ ಹೇಳಿ ನಾನೇನು ನಿಮ್ಮ ಮನೆ ಹತ್ರ ಬಂದಿಲ್ಲ. ಜಗ್ಗವ್ರ ಮಕ್ಕ ನೋಡ್ಕೊಂಡು ನನಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು, ಅದಕ್ಕೆ ಜಗ್ಗವ್ರಿಗೆ ಹೇಳೋಣ ಅಂತ ಬಂದೆ ಅಷ್ಟೇ. ನಾವು ಸಾಲ ಮಾಡಿ ಮಾಡೋ ಆಗಿದ್ರೆ ನಿನ್ನಂತಳ್ತಾಗೆಲ್ಲ ಏನು ನಾವೇನು ಸಾಲ ಇಸ್ಕೋಬೇಕಾಗಿಲ್ಲ. ನಮಗೆ ಬೇಜಾನ್ ಜನ ಇದ್ದಾರೆ ಸಾಲ ಕೊಡೋರು, ಇಸ್ಕೊಂಡು ಮಾಡ್ತೀವಿ. ನಿನ್ನಂತಳ ಹತ್ರ ಇಸ್ಕೊಂಡು ನಾವು ಮರ್ಯಾದೆ ಕೆಡಿಸ್ಕೊಂಡು, ಅಯ್ಯೋ ನೋಡಪ್ಪ ಮರ್ಯಾದೆ ತೆಗ್ದೋದ್ಲು ಅಂತಳ ಹತ್ರ ಹೋಗಿ ಒಂದು ಸಾಲ ಇಸ್ಕೊಂಡಿದ್ದಾನೆ ಅಂತ ಹೇಳಿ ಊರೆಲ್ಲ ಚೀತು ಅಂತ ಉಗಿಸ್ಕೊಳ್ಳೋದ್ಕಿನ ನಾವು ಬೇರೆಯವ್ರ ಹತ್ರ ಇಸ್ಕೊಂಡು ಮಾಡೋದು ನಮಗೆ ಗೊತ್ತೈತೆ. ನೀನೇನು ಅದನ್ನೆಲ್ಲ ಹೇಳಕ್ಕೆ ಬರಬೇಡ, ಸುಮ್ಮನೆ ಹೋಗು ಇಲ್ಲಿಂದನ. ಅವಳು ಮಾನ ಮರ್ಯಾದೆ ಇದ್ದಾಳಾಗಿದ್ದರೆ ಹಿಂಗೆ ಹೇಳೋದಕ್ಕೆ ಗೊತ್ತಾ ಇರಲಿಲ್ಲ. ನಾನು ಮಾಡಿರೋದು ಎಂಥ ಕೆಲಸ, ನಾನು ಹೋಗಿಂತ ಮಾತು ಹೇಳ್ಬೋದೆ, ಹೋಗ್ಬೋದೆ ಅಲ್ಲಿಗೆ ಅವ್ರ ಮನೆ ಹತ್ರ ಅಂತ ಹೇಳಿ ಯೋಚನೆ ಮಾಡ್ತಿದ್ರು ಇನ್ನೊಬ್ಬರಾಗಿದ್ದರೆ. ಇವಳಿಗೆ ಮಾನ ಮರ್ಯಾದೆ ಇಲ್ಲ. ಇನ್ನು ನಾ ಇಲ್ಲಿಗೆ ಬಂದವಳು ಹೇಳಾಕಿ. ಅಯ್ಯೋ ಬಿಡಿ ಅತ್ತೆ ಹೋಗ್ಲಿ, ಅದ್ಯಾಕೆ ಹಂಗೆ ಮಾತಾಡ್ತೀರಾ? ಅತ್ತೆ ಅಂತೆ ಅತ್ತೆ, ನನ್ನ ಯಾಕೆ ಅತ್ತೆ ಅಂತೀಯಾ? ಹೋಗಿ ನಿಮ್ಮ ಅತ್ತೆ ಇದ್ದಾಳಲ್ಲ ರಾಜಿ, ಅವಳನ್ನ ಅತ್ತೆ ಅನ್ನೋಗು, ನನ್ನ ಯಾಕೆ ಅತ್ತೆ ಅನ್ನೋದಕ್ಕೆ ಬಂದಿದೀಯಾ? ಅಯ್ಯೋ ಇವಾಗ ನೀವು ನನಗೆ ಅತ್ತೆನೇ ಆಗಬೇಕು, ಬೇರೆ ಏನು ಅಂತಲೂ ಕರೆಯೋಕ್ಕಾಗಲ್ಲ, ಅತ್ತೆ ಅಂತಲೇ ಕರೆಯೋದು. ಸುಮ್ಮನೆ ಹೋಗು ಇಲ್ಲಿಂದ, ನಾನು ತಲೆ ಕೆಟ್ಟಂಗೆಲ್ಲ ಮಾತಾಡೋಕೆ ಬರಬೇಡ, ಇಲ್ಲಿ ಸುಮ್ಮನೆ ಹೋಗು. ಸರಿ ಆಯಿತು, ಎಲ್ಲ ಸೇರ್ಕೊಂಡು ನಾನು ಬೈತಾ ಇದ್ದರೆ ಇನ್ನೇನು ಮಾಡಲಿ? ಹೋಗ್ತೀನಿ ನಾನು. ಏನೋ ಸಹಾಯ ಮಾಡೋಣ ಅಂತ ಬಂದರೆ ನೀವು ಹಿಂಗೆ ಮಾತಾಡ್ತೀರ. ನೋಡಿ ಜಗ್ಗು, ಇವಾಗ ಹೆಂಗಿದ್ದಾಳೆ, ಇವಾಗ ಏನೋ ದುಡ್ಡು ಗಿಡ್ಡು ಸಿಕ್ಕೈತಂತೆ, ಅದಕ್ಕೆ ದುಡ್ಡಿನ ಆಸೆ ತೋರಿಸಿದ್ರೆ ಇವರೆಲ್ಲ ನನ್ನ ಹತ್ರ ಚೆನ್ನಾಗಿ ಆಗ್ತಾರೇನೋ ಅಂತ ಹೇಳಿ ಬಂದಿದ್ದಾಳೆ. ಎಲ್ಲನ ನೋಡಪ್ಪ, ಅವಳಿಂದಲೇ ಎಲ್ಲ ಸುತ್ತಾರ್ಕೊಂಡು ಹೋದ್ರು ಇವರೆಲ್ಲನ ಅಂತ ಹೇಳಿ ಮಾತಾಡಲಿ ಅಂತ ಹೇಳಿ ಬಂದಿದ್ದಾಳೆ. ಯಾವುದೇ ಕಾರಣಕ್ಕೂ ಅವಳು ದುಡ್ಡಿನ ಆಸೆ ತೋರಿಸೋದಕ್ಕೆ ನೀನು ಬದಲಾಗಬೇಡ ಜಗ್ಗು. ಇಲ್ಲ ಅದಕ್ಕೆ ನನಗೆ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಇಲ್ಲೇ ಕೂಲಿ ಹೋದ್ರೂ ಪರವಾಗಿಲ್ಲ, ನಾನಂತೂ ಅವಳ ಹತ್ರ ಕೈ ಚಾಚಿ ದುಡ್ಡು ಕೇಳೋದಿಲ್ಲ. ಅವಳು ದುಡ್ಡು ಕೊಟ್ರು ಎಡಗೈಯಲ್ಲಿ ಸಮೇತ ನಾನು ಮುಟ್ಟಲ್ಲ ಅವಳು ಕೊಡೋ ದುಡ್ಡ. ನಾವೇನೋ ಅವಳ್ತ ದುಡ್ಡು ಇಸ್ಕೊಂಡ್ರೆ ನಮಗೆ ಊರ ಮರ್ಯಾದೆ ಇರಲ್ಲ ಅಷ್ಟೇನಿ. ಇವ್ರೆಂತಾರಪ್ಪ ಮರ್ಯಾದೆ ಹೋದ್ರೂ ಅವಳ್ತಕ್ಕೆ ಇನ್ನೂ ಸುತ್ತಾರ್ಕೊಂಡು ಹೋಗ್ಯವ್ರೆ ಅಂತ ಹೇಳಿ ಊರೆಲ್ಲ ನಮ್ಮನ್ನು ಚೀತು ಅಂತ ಉಗುಳ್ತಾರೆ. ನಾವಂತ ಮರ್ಯಾದೆ ಹೋಗೋ ಅಂಥ ಕೆಲಸನ ನಾವು ಯಾವತ್ತೂ ಮಾಡಿಲ್ಲ, ಹಂಗೆ ಚಲವಾಗಿರ್ಬೇಕು ಪಾಪ. ಹೋಗಲ್ಲ ಹೇಳತ್ತೆ, ಜಗ್ಗುಗೂ ಗೊತ್ತೈತೆ ಅವ್ರು ಎಂಥ ಜನ ಅಂತ ಹೇಳಿ. ಅವಳ ಬುದ್ಧಿ ಏನು ಅಂತ ಗೊತ್ತೈತೆ. ನೋಡಿದ್ರಲ್ಲ ವೀಕ್ಷಕರೇ, ಆ ರೀತಾ ಈ ಜಗ್ಗುಗೆ ದುಡ್ಡಿನ ಆಸೆ ತೋರಿಸಿದ್ರೆ ನನ್ನ ಜೊತೆ ಚೆನ್ನಾಗಿರ್ತಾನೆ, ನಮ್ಮಿಂದನೇ ಬರ್ತಾನೆ ಅಂತ ಹೇಳಿ ದುಡ್ಡಿನ ಆಸೆ ತೋರಿಸೋದಕ್ಕೆ ಬಂದಿದ್ದಾಳೆ. ನಿನ್ಗೆ ಯಾವುದು ಕೆಲಸ ಸೆಟ್ ಆಗ್ತಿಲ್ಲ, ದುಡ್ಡು ಕೊಡ್ತೀನಿ ಬಿಸ್ನೆಸ್ ಮಾಡು ಅಂತ ಹೇಳೋದಕ್ಕೆ ಬಂದಿದ್ದಾಳೆ. ದುಡ್ಡಿನ ಆಸೆ ತೋರಿಸಿದ್ದೆಟ್ಗೆ ಇವರೆಲ್ಲ ಚೆನ್ನಾಗಿ ಆಗ್ತಾಳೆ ಅಂತ. ಯಾಕಂದರೆ ಆ ಸುಗುಣ ದುಡ್ಡು ನೋಡಿ ಮಾತಾಡ್ಸ್ಕೊಂಡು ಹೋದ್ಲಲ್ಲ, ಅದಕ್ಕೆ ಇವಾಗ ನಮ್ಮ ಹತ್ರ ಬಂದಿದ್ದಾಳೆ. ನಾವು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಎಷ್ಟೇ ಅವಳು ದುಡ್ಡು ಕೊಡ್ತಾಳೆ, ಅವಳು ಎಷ್ಟೇ ಹಿಂಗೆ ಕೋಟಿಗಿದ್ದಾಳೆ ಅಂದ್ರೂ ಅವಳನ್ನು ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದಂಗೆ ಆಗಲಿ ಹೇಳು, ಹಿಂಗೋ ಅವನಿಗೆ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.